Hey everyone, you're watching News Insights. ಅವರು ಒಂದು ನಮ್ಮ ಭರವಸೆಗೆ ನಂಬಿ ನಾವು ಅವರ ಭರವಸೆ ಅವ್ರು ಮಾಡ್ಕೊಡ್ತಾರೆ. ನಾಗೇಶ್ವರ ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ. ಅವ್ರ ನಿಟ್ಟಿನಲ್ಲೂ ಸಹ ನಮ್ಮ ಜನಗಳು ನೋಡ್ಕೊಂಡು ಯೋಚನೆ ಮಾಡೋದು ಅಂತದವರು ನಾವು ಹೋಗ್ತಾ ಸಾಗಲಿಲ್ಲ ನಾವು ಅಷ್ಟು ಜನ ಹೋಗಲ್ಲ ಸರ್. ನಾವು ರೇಂಜಿಂದ ಇಷ್ಟಿಷ್ಟು ಜನ ಹೋಗ್ತೀವಿ ಅಂತಂದಾಗ ತುಂಬ ಖುಷಿಯಿಂದ ಹೋಗ್ರಪ್ಪ, ನಿಮ್ಮ ಬೇಡಿಕೆ ಏನೇನಂದ್ರೆ ಈಡೇರಿಸ್ಕೊಳ್ಳಿ, ನಮ್ಮ ಹಾಗೆ ನೀವು ಕೂಡ ಮುಂದೆ ಬನ್ನಿ ಅಂತ ನಮಗೆ ಎಲ್ಲ ಅಧಿಕಾರಿಗಳು ಕೂಡ ಹುರಿದುಂಬಿಸಿದ್ದಾರೆ. ಹಾಗೆ ನಮಗೆ ತಿಂಗಳ ವೇತನ ಕೂಡ ಸರಿ ಆಗ್ತಾ ಇದೆ. ESI ಎಲ್ಲ ನಮ್ಗೆ ಚೆನ್ನಾಗಿ ಬರ್ತಾನೆ ಇದೆ. ನಮ್ಗೆ ತುಂಬಾ ತೃಪ್ತಿ ಅಂತ ಅನ್ಕೊಂಡಿದೆ. ಅದಕ್ಕೆ ನಾವು ಸಮಯ ಅವಕಾಶ ಕೊಟ್ಟು ಆಯ್ತಾ. ದಯವಿಟ್ಟು ಯಾರು ಕೂಡ ನೀವು ಮನ್ಸಲ್ಲಿ ಬೇಜಾರು ಮಾಡ್ಕೊಂಡು ಏನಪ್ಪಾ ನಮ್ದು ಹಿಂಗಾಯ್ತು, ನಮ್ಗೆ ಇದೇ ತರ ಅನುಭವಗಳು ಸುಮಾರಾಗಿದ್ದಾವೆ. ಇದು ಮುಂದೆ ಮರುಕಳಿಸಬಾರ್ದು. ಕಳಿಸಲ್ಲ ಅಂತ ನನ್ಗೆ ಗೊತ್ತಿದೆ, ಮರುಕಳಿಸಲ್ಲ ಅಂತ. ಸ್ನೇಹಿತರೆ, ನಮ್ಮ ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಯಾವ ಅಧಿಕಾರಿಗಳು ಕೂಡ ಕಳೆದ 10 ವರ್ಷದಿಂದ ವೇದಿಕೆ ಬಂದಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಬರಲಿಲ್ಲ. ನಮ್ಮನ್ನ RK ಸಿಂಗ್ ಅಂತ PCCF ಇದ್ರು, ಅರಣ್ಯ ಭವನದ ಗೇಟ್ ಹತ್ರ ಬಂದು ನಮ್ಮ ಮನವಿ ತಗೊಂಡೋದ್ರಪ್ಪ, ಬರ್ಲಿಲ್ಲ ಅವ್ರು ನಮ್ಮ ವೇದಿಕೆಗೆ. ನೆನ್ನೆನೂ ಅಷ್ಟೇ ಮಾಡಿದ್ರು ನಮ್ಮನ್ನ. ಅದೇ ರೀತಿ ನಮ್ಮನ್ನ ಹೀಯಾಳಿಸಿ ಕೆಳ ಹಂತದ ನೌಕರರು ಅಂತ ನಾವು ಏನಾಗಿದೆ ಗೊತ್ತಾ ಈಗ ಸ್ನೇಹಿತರೆ, ನಾನು ದಿನಗೂಲಿ ನೌಕರ, PCCF ಪಕ್ಕದಲ್ಲಿ ಕೂತ್ಕೊಂಡ್ರೆ ತಡ್ಕೊಳಕಾಯ್ತದೇನ್ರಿ ಅವ್ರಿಗೆ? ಅರಣ್ಯ ಇಲಾಖೆಯಲ್ಲಿ 3 ಸ್ಟಾರ್ ಹಾಕೊಂಡಿರೋ 3 ಸ್ಟಾರ್ ಹಾಕೊಂಡಿರೋ ರೇಂಜರ್ಗಳನ್ನೇ ಒಳಗಡೆ ಬಿಟ್ಕೊಳ್ಳಿಲ್ಲ ಅವ್ರು. ಕಾಯ್ ನೋಡಿ, ನಮ್ದು ಏನ್ ಸಮಸ್ಯೆ ಇದೆ ಪರಿಹಾರ ಮಾಡ್ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಕಾಯಣ ಒಂದು ತಮ್ಮಲ್ಲಿ ಮನವಿ, ಮುಂದೊಂದು ದಿನದಲ್ಲಿ ಹೋರಾಟ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ನಂದು ಕೊನೆ ಹೋರಾಟ. ದಯವಿಟ್ಟು ನಂದೊಂದು ಬೇಡಿಕೆ ನಿಮ್ಮಲ್ಲಿ, ಈ ದಿನ ನಮ್ಮ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಏನು ವನ್ಯಜೀವಿ ಸಂಘಟನೆಯಲ್ಲಿ ಇರ್ತಕ್ಕಂಥ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಗೂ ನನ್ನ ನೆಚ್ಚಿನ ಮಂಜುನಾಯ್ಕರವರು ಕೂಡ ಅಷ್ಟೇ, ಊಟದ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಏನು ನಾವೆಲ್ಲರೂ ಕಿತ್ತು ದೂರ ಆಗ್ಬಿಟ್ಟಿದ್ವಲ್ಲ. ನಾನು ನಿಮ್ಮಲ್ಲಿ ಕೇಳೋದು, ನಮ್ಮ ನಾಗರಾಜ ಅಧ್ಯಕ್ಷರು ಬಹುಶಃ ಇಂಥದ್ದೆಲ್ಲ ಅವರು ತುಂಬಾ ನೋಡ್ಬಿಟ್ಟಿದ್ದಾರೆ, ಈ ಹೊಗಳೋದು ಜಗಳೋದು ಎಲ್ಲ. ಆದ್ರೆ ಆ ವ್ಯಕ್ತಿಗೆ ಇರ್ತಕ್ಕಂಥ ನಮ್ಮ ಸಂಘಟನೆ ಪರವಾಗಿ ಒಂದು ಗೌರವ ಮಾಡಬೇಕು ಅಂತ ನನ್ನ ಹಾಗೂ ನಮ್ಮ ಏನ್ ಭರವಸೆ ಸಿಕ್ತು, ಯಾವ ಆಧಾರದ ಮೇಲೆ ಮುಷ್ಕರವನ್ನು ವಾಪಸ್ ಇದು ಎಲ್ಲೋ ಒಂದು ಕಡೆ ನಮ್ಮ ಹೋರಾಟಕ್ಕೆ ಚಂದ ಜಯ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ. ಯಾಕೆಂದ್ರೆ ಇವತ್ತು ಇಲಾಖೆಯ ನಿಯಂತ್ರಣ ಕರ್ನಾಟಕ ರಾಜ್ಯದ ಎಲ್ಲಾ ಅರಣ್ಯ ಇಲಾಖೆ ಆಡಳಿತ ವ್ಯವಸ್ಥೆ ಮುಖ್ಯಸ್ಥರಾದಂತ ಮೀನಾಕ್ಷಿ ನೇಗಿ ಅವರು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದು ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಭರವಸೆಯ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅನ್ಸಿದೆ. ಅದಕ್ಕೂ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಪನ್ನಣ್ಣನವರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ದಟ್ಟ ಅರಣ್ಯ ಪ್ರದೇಶಗಳು ಆದಂತಹ ಕೊಡಗು ಭಾಗದ ವಿರಾಜಪೇಟೆ ಶಾಸಕರು ಆದಂತಹ ಪನ್ನಣ್ಣವರ ಪರಿಶ್ರಮ ಬಹಳ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ. ಯಾಕೆ ಅಂತಂದ್ರೆ ನಮ್ಮನ್ನ ಯಾವುದೇ ಸಚಿವರನ್ನ ಭೇಟಿ ಮಾಡೋದಾಗ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ ಸಮಯ ಸಿಗಲ್ಲ, ಸಮಯನೂ ಕೊಡಲ್ಲ. ಅಂತ ಸಂದರ್ಭದಲ್ಲಿ ಮಾನ್ಯ ಪನ್ನಣ್ಣನವರು ನಮ್ಮ ನೌಕರರ ಸಮಸ್ಯೆಗಳನ್ನ ಆಲಿಸಿ ಅಹವಾಲುಗಳನ್ನ ಕೇಳಿ ಅರಣ್ಯ ಸಚಿವರ ಜೊತೆಯಲ್ಲಿ ನಮ್ಮ ಸಂಪರ್ಕವನ್ನ ಮಾಡಿಸಿ ಸಭೆಯನ್ನು ಕೂಡ ಮಾಡಬೇಕು. ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನೌಕರರ ಪರವಾಗಿ ನಾವು ಅವರಿಗೆ ಆಭಾರಿಯಾಗಿದ್ದೀವಿ. ಅದಷ್ಟಲ್ದೇನೆ ನಿನ್ನೆ ಮುಷ್ಕರ ನಡೆಯುವ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಜೊತೆ ಡೆಲ್ಲಿಗೆ ಹೊರಟಿದ್ರು. ಆದ್ರೂ ಕೂಡ ಅವರು ಸಮಯವನ್ನ ಕೇಳಿದ್ರು. ಇಲ್ಲ ಸರ್, ತಾವು ಬರೋ ತನಕ ನಾವು ಇರ್ತೀವಿ ಸರ್. ಪದ್ಮಶ್ರೀ ಪುರುಷೋತ್ತ ಸಾಲಮರದ ತಿಮ್ಮಕ್ಕ ಅವ್ರಿಗೆ ಒಂದು ಗೌರವ ನಮನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಶ್ರದ್ಧಾಂಜಲಿ. ತಾವು ಬಂದಾಗ ಮಾನ್ಯ ದಿನ ಒಂದು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಮ್ಮ ಹೋರಾಟಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್, ತಾವು ಬರಬೇಕು ಅಂತ ಹೇಳಿ ಕೇಳಿದ್ವಿ. ಅವರೇ ನಿನ್ನೆ ಡೆಲ್ಲಿಯಿಂದ ಬಂದ ಕೂಡಲೇ ನಮ್ಮ ಜೊತೆ ಸಂಪರ್ಕ ಮಾಡಿ ಮಾತನಾಡಿ ಬೆಳಗ್ಗೆನೂ ಕೂಡ ಅರಣ್ಯ ಸಚಿವರ ಜೊತೆ ಚರ್ಚೆ ಮಾಡಿ PCCF ಅವರು ಇಲ್ಲಿ ಬರ್ಲಿಕ್ಕೆ ನಮ್ಮ ಶಾಸಕರೇ ಕಾರಣ. ಸಚಿವರು ಹೇಳಿದ್ದಾರೆ, ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರ ಗಮನಕ್ಕೆ ತರೋದು ಇಷ್ಟೇ,
ಅರಣ್ಯ ಇಲಾಖೆ ಇವತ್ತೇನು ಅರಣ್ಯ ಸೈನಿಕರಾಗಿದ್ದಾರೆ ಇವರು, ಎಲ್ಲೋ ಒಂದು ಕಡೆ ನೋವಿನ ಛಾಯೆ ಅವರಲ್ಲಿ ತುಂಬಾ ಆವರಿಸಿತ್ತು. ಇವತ್ತು ಅಧಿಕಾರಿಗಳು ನಿನ್ನೆ ಮನೋಜ್ ಕುಮಾರ್ ಅಂತ ಹೇಳಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ನಮ್ಮ ವೇದಿಕೆಗೆ ಬಂದಿದ್ದು, ಅವರು ಕೂಡ ಆ ಒಂದು ನಾವು ಮುಂದಿನ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು. ಅಕಸ್ಮಾತ್ ಅರಣ್ಯ ಸಚಿವರ ಹಂತದಲ್ಲಿ ಆಗಿಲ್ಲ ಅಂದ್ರೆ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅನ್ನೋ ಮಾತನ್ನು ಕೂಡ ಬನ್ನಣ್ಣವರು ಹೇಳಿದರು. ಹಾಗಾಗಿ ನಾವು ಅವರ ಒಂದು ಮನವಿಯ ಮೇಲೆ ನಮ್ಮ ವೇದಿಕೆಗೆ ಬಂದು ಮುಷ್ಕರವನ್ನ ವಾಪಸ್ ತಗೋಬೇಕು, ನೌಕರರ ಬೇಡಿಕೆಗಳ ಬಗ್ಗೆ ನಮ್ಗೆ ಕಾಳಜಿ ಇದೆ, ನಾವು ಮಾಡೇ ಮಾಡ್ತೀವಿ ಅನ್ನೋ ವಿಚಾರವನ್ನ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಾನ್ಯ ಬನ್ನಣ್ಣವರು ನಿನ್ನೆ ಬಂದಂತಹ ಮನೋಜ್ ಕುಮಾರ್ ಸರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಅವರ ಮೇಲೆ ವಿಶ್ವಾಸವನ್ನ ಇಟ್ಟು ಇವತ್ತು ಮಧ್ಯಾಹ್ನ ಮುಷ್ಕರವನ್ನ ಹಿಂದಕ್ಕೆ ತಗೋತಾ ಇದ್ದೀವಿ. ಒಂದು ವಿಚಾರ. ಎರಡನೇದಾಗಿ ನಾವು ಅವರಿಗೆ 1 ವಾರ ಅಥವಾ 15 ದಿನಗಳ ಕಾಲಾವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಕೆಲವು ನಿರ್ಣಯಗಳನ್ನ ಸಭೆಯಲ್ಲಿ ತಗೋಬೇಕಾಗುತ್ತೆ. ಸರ್ಕಾರದ ಹಂತದಲ್ಲಿ ಆಗುವಂತಹ ನಿರ್ಣಯಗಳನ್ನು ಕೂಡ ಇವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಈ ಕಾರಣದಿಂದ ಈ ಮುಷ್ಕರವನ್ನ ತಾತ್ಕಾಲಿಕ ಹಿಂದಕ್ಕೆ ತಗೊಂಡು ಏನಿವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ರಕ್ಷಣಾ ಶಿಬಿರಗಳ ನೌಕರರು ಭಾಗವಹಿಸಿದ್ರು, ಹಾಗೆ ನಮ್ಮ ರಕ್ಷಣಾ ಇಲಾಖೆಯವರಿಗೆ ಮತ್ತೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರಗಳು ನಮ್ಮ ನೌಕರರ ಸಮಸ್ಯೆಯನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ನಾವು ಆಭಾರಿ. ನಾಗರಾಜ್ ರಾಜಗೌರವ. ನಾನು ಹರೀಶ್ SS ಅಂತ, ವನ್ಯಜೀವಿ ಘಟಕಗಳ ರಾಜ್ಯ ಉಪಾಧ್ಯಕ್ಷ. ಮಾಧ್ಯಮ ಮಿತ್ರರಲ್ಲಿ ನಂದು ಮನವಿ ಏನಂದ್ರೆ, ಹೌದು ನಾವಿವತ್ತು ನಮ್ಮ ಈ ಹೋರಾಟವನ್ನ ಹಿಂಪಡಿತಾ ಇದ್ದೀವಿ. ಕಾರಣ ಏನಂದ್ರೆ ನಮ್ಮ ಮಾನ್ಯ ಶ್ರೀ AS ಪೊನ್ನಣ್ಣ ಸಾಹೇಬರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಆದಂತವರು ನಮ್ಮ ನೌಕರಗಳ ಬಗ್ಗೆ ಅಪಾರವಾದಂತ ಕಾಳಜಿ ಹೊಂದಿದ್ರು. ಅವ್ರು ಬಂದು ಇವತ್ತು ನಮ್ಗೆ ಸರ್ಕಾರದ ಮಟ್ಟದಲ್ಲಿ ನಮ್ ಕೆಲಸ ಆಗುತ್ತೆ, ನಾವು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕೆಲಸ ಆಗ್ಬೋದು ಅದನ್ನ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಅವರ ಒಂದು ಆಶ್ವಾಸನೆ ಮೇರೆಗೆ ನಮ್ಮ ನೌಕರುಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಅವ್ರೆಲ್ಲರಿಗೂ ಕೂಡ ಅವರ ಒಂದು ಮಾತಿನಿಂದ, ಹಾಗೆ ನಮ್ಮ ಮಾನ್ಯ ಶ್ರೀಮತಿ ಮೀನಾಕ್ಷಿ ನೇಗಿ ಮೇಡಮ್ ಅವರು ಪ್ರಧಾನ ಮುಖ್ಯ ಅಧಿಕಾರಿಗಳು, ಅವರು ಕೂಡ ಬಂದು ಇವತ್ತು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಮನವಿ ತಗೊಂಡೋಗಿದ್ದಾರೆ. ನಮ್ಮ ಮಾನ್ಯ ಗೌರವಾಧ್ಯಕ್ಷರು ಹೇಳಿದಂಗೆ ಆ 1 ವಾರ ಅಥವಾ 15 ದಿನದ ಗಡುವಿನಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಈಡೇರಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ನೇರ ಹೊಣೆಗಾರರಾಗ್ತಾರೆ ಮುಂದಿನ ಆಗುವ ಹೇಳ್ತಾ ಈ ಮೂಲಕ ಹೇಳ್ತಾ ನಮ್ಮ ಈ ದಿನದ ಮುಷ್ಕರವನ್ನ ಈಗ ವಾಪಸ್ ಮುಂದ್ಪಡ್ತೇವೆ. ತಮ್ಮ ಪರಿಚಯ ಮಾಡ್ತೀನಿ.